ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ವಿಷಯದಲ್ಲಿ ಅಮೆರಿಕ ಸಣ್ಣಗೆ ಒಂದು ಮೃದು ಧೋರಣೆಯತ್ತ ವಾಲ್ತಾ ಇದೆಯಾ? ನಿನ್ನೆ ಟ್ರಂಪ್ ಹೇಳಿರೋ ಮಾತುಗಳಿಂದ ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಆದರೂ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನ ಮಧ್ಯಪ್ರಾಚ್ಯದತ್ತ ದೊಡ್ಡ ಮಟ್ಟದಲ್ಲಿ ರವಾನೆ ಮಾಡ್ತಾ ಇದೆ. ಹಾಗೆ ಅಕ್ಕಪಕ್ಕದಲ್ಲಿನ ಒಂದಿಷ್ಟು ಏರ್ ಬೇಸ್ಗಳನ್ನು ಅಮೆರಿಕ ಖಾಲಿ ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಜೊತೆಗೆ ಪಾಕಿಸ್ತಾನದಲ್ಲಿ, ಅದರಲ್ಲೂ ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಡೆಪ್ಲಾಯ್ಮೆಂಟ್ಗಳಾಗ್ತಾ ಇವೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದೆಲ್ಲದರ ನಡುವೆ ಪ್ರತಿಭಟನಾಕಾರರನ್ನು ಕೊಲ್ಲುವ ಉದ್ದೇಶ ನಮಗಿಲ್ಲ ಅಂತ ಇರಾನಿನ ವಿದೇಶಾಂಗ ಸಚಿವ ಅರ್ಗಾಚಿ ಹೇಳ್ತಾ ಇದ್ದಾರೆ. ಇರಾಕ್ನಿಂದ ಇರಾನ್ ಪ್ರತಿಭಟನಾಕಾರರ ಹತ್ಯೆಗೆ ಉಗ್ರರನ್ನ ಕರೆಸಿಕೊಳ್ತಾ ಇದೆ ಅನ್ನೋ ಮಾಹಿತಿಗಳನ್ನ ಇರಾಕಿನ ಅಧಿಕಾರಿಗಳೇ ಕೊಡ್ತಾ ಇದ್ದಾರೆ. ಜೊತೆಗೆ ನಾನಾ ದೇಶಗಳು ಇರಾನ್ನಲ್ಲಿನ ತಮ್ಮ ನಾಗರಿಕರಿಗೆ ತಕ್ಷಣ ಹೇಗಿದಿರೋ ಹಾಗೆ ಯಾವ ವಿಮಾನ ಸಿಕ್ಕರೆ ಅದರಲ್ಲಿ ಹತ್ಕೊಂಡು ಇರಾನ್ನಿಂದ ವಾಪಸ್ಸು ಬಂದು ಬಿಡಿ ಅಂತ ಹೇಳ್ತಾ ಇವೆ. ಹಾಗಾದರೆ ಇರಾನ್ನಲ್ಲಿ ಏನಾಗ್ತಾ ಇದೆ? ಅಲ್ಲಿ ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಇರಾಕ್ನಿಂದ ಅರಬ್ಬಿ ಮಾತಾಡೋ ಉಗ್ರರನ್ನ ಖಮೇನಿ ಯಾಕೆ ಕರೆಸ್ಕೊಳ್ತಾ ಇದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಕಳೆದ ಒಂದು ತಿಂಗಳಿಂದ ಹೊತ್ತಿ ಉರಿತಲೇ ಇದೆ. ಅಲ್ಲಿನ ಪ್ರತಿಭಟನೆಗಳನ್ನು ದಮನ ಮಾಡೋದಕ್ಕೆ, ಶಮನ ಮಾಡೋದಕ್ಕೆ ಈ ಬಾರಿ ಇರಾನಿನ ಆಡಳಿತಕ್ಕಿನ್ನೂ ಸಾಧ್ಯ ಆಗಿಲ್ಲ. ಅಲ್ಲಿ ಪ್ರತಿಭಟನೆಗಳು ಹೊಸವೇನಲ್ಲ. ಇರಾನಿನ ಇಸ್ಲಾಮಿಕ್ ಆಡಳಿತ ಅಲ್ಲಿನ ಮತಾಂಧತೆಯನ್ನು ವಿರೋಧಿಸಿ ಆಗಾಗ ಯುವಕರು ಪ್ರತಿಭಟನೆಗಳನ್ನು ಮಾಡ್ತಲೇ ಇರ್ತಾರೆ. ಆದರೆ ಈ ಬಾರಿ ಶುರುವಾಗಿರೋದು 1979ರಲ್ಲಿ ಅಲ್ಲಿನ ರಾಜ ಆಡಳಿತದ ವಿರುದ್ಧ ಇಸ್ಲಾಮಿಕ್ ಆಡಳಿತಕ್ಕಾಗಿ ಶುರುವಾದ ಪ್ರತಿಭಟನೆಗಳಿದ್ವಲ್ಲ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಅವತ್ತಿಗೆ ರಾಜನಿಗೆ ಇರಾನ್ ಬಿಟ್ಟು ತೊಲಗೋದಕ್ಕೆ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗ್ತಾ ಇದ್ರು. ಆದ್ರೆ ಇವತ್ತು ಮುಲ್ಲಾಗಳೇ ಇರಾನ್ ಬಿಟ್ಟು ತೊಲಗಿ ಅನ್ನೋ ಘೋಷಣೆಗಳು ಶುರುವಾಗಿವೆ. ಇದು ಇರಾನಿನ ಮುಲ್ಲಾಗಳ ಆಡಳಿತಕ್ಕೆ ದೊಡ್ಡ ತಲೆನೋವನ್ನ ಉಂಟು ಮಾಡ್ತಾ ಇದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 7ನೇ ತಾರೀಕು ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಟ್ರಿಪ್ ಅನ್ನು ಅರೇಂಜ್ ಮಾಡಿದೆ. ಕೇವಲ 18,700 ರೂಪಾಯಿಗಳಿಗೆ ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು ಮತ್ತು ಶ್ರೀರಂಗಂಗಳನ್ನು ನೋಡೋದಕ್ಕಿಲ್ಲಿ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜ್ 2+2 AC ಬಸ್, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ, ಊಟ, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಫೇರ್ಗಳನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆಯೇ ನಿಮ್ಮ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ನೆನಪಿಡಿ, ಇದೇ ಫೆಬ್ರವರಿ 7ಕ್ಕೆ ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಇತ್ತೀಚೆಗೆ ಏಷ್ಯಾದ ನಾನಾ ದೇಶಗಳಲ್ಲಿ ನಡೆದ ರೆಜಿಮ್ ಚೇಂಜ್ ಪ್ರತಿಭಟನೆಗಳನ್ನು ಇರಾನ್ ನೋಡಿದೆ. ಹೀಗಾಗಿ ಸಂಪೂರ್ಣವಾಗಿ ತನ್ನ ಭದ್ರತಾ ಪಡೆಗಳ ಮೇಲೆ ನಿರ್ಭರವಾಗದೆ ಇರಾಕ್ನಿಂದ ಒಂದಷ್ಟು ಉಗ್ರರನ್ನು ಕೂಡ ಖಮೇನಿ ಆಡಳಿತ ಇರಾನ್ಗೆ ಇಂಪೋರ್ಟ್ ಮಾಡಿಕೊಂಡಿದೆ. ಇರಾಕ್ ಗಡಿಗಳಿಂದ ನೂರಾರು ಬಸ್ಸುಗಳಲ್ಲಿ ಧಾರ್ಮಿಕ ಯಾತ್ರೆಯ ನೆಪದಲ್ಲಿ ಮಿಲಿಟೆಂಟುಗಳು ಇರಾನ್ ಅನ್ನು ತಲುಪಿದ್ದಾರೆ ಅನ್ನೋ ಮಾಹಿತಿಯನ್ನ ಇರಾಕ್ನ ಸೇನಾಧಿಕಾರಿಯೊಬ್ಬರು ಅಮೆರಿಕದ ಮಾಧ್ಯಮಗಳಿಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿದ್ದಾರೆ. ಗೆಳೆಯರೆ, ಇರಾನ್ ಸಾಕಷ್ಟು ಉಗ್ರ ಸಂಘಟನೆಗಳನ್ನ ಸಾಕ್ತಾ ಇದೆ ಅನ್ನೋದು ರಹಸ್ಯ ವಿಷಯ ಏನಲ್ಲ. ಇರಾನ್ ತನ್ನ ಪಕ್ಕದ ಎಲ್ಲ ದೇಶಗಳಲ್ಲೂ ಶಿಯಾ ಉಗ್ರರನ್ನ ನೆಲೆಗೊಳಿಸಿದೆ. ಅವರು ಇರಾನ್ನ ಶ್ಯಾಡೋಗಳ ಹಾಗೆ ಕೆಲಸ ಮಾಡ್ತಾರೆ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಪಡೆ ಒದಗಿಸ್ತಾ ಹೋಗುತ್ತೆ. ಇದು ಖುದ್ದು ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಖಮೇನಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಪಡೆ. ಇನ್ನು ಈಗ ಇರಾನ್ನಲ್ಲಿ ಪ್ರತಿಭಟನೆಗಳು ಶುರುವಾದ ಕೂಡಲೇ ಇರಾಕ್ನಿಂದ ಖತೈಬ್ ಹೆಜ್ಬುಲ್ಲಾ, ಹರ್ಕತ್ ಹೆಜ್ಬುಲ್ಲಾ ಅಲ್ ನುಜಾಬಾ, ಬದರ್, ಕತಿಯಾಬ್ ಸೈಯದ್ ಅಲ್ ಶುಹಾದಾ ಮುಂತಾದ ಉಗ್ರ ಸಂಘಟನೆಗಳ ನೂರಾರು ಮಂದಿ ಇರಾನ್ಗೆ ಬಂದಿದ್ದಾರೆ. ಇರಾನ್ ಹಾಗೂ ಇರಾಕ್ ನಡುವಿನ ಶಲಾಮ್ ಚೇಖ್, ಶಾಜಾಬೆ, ಖೊಸ್ರಾವಿ ಗಡಿ ಕ್ರಾಸಿಂಗ್ಗಳ ಮೂಲಕ ಇವರನ್ನು ಕರೆಸಿಕೊಳ್ಳಲಾಗಿದೆ. ಮತ್ತು ಈ ಪಡೆಗಳಿಗೆ ಇರಾನ್ ತನ್ನ ಖುಜಸ್ತಾನ್ನ ನೈಋತ್ಯದಲ್ಲಿರುವ ಅಹ್ವಾಜ್ನ ಖಮೇನಿ ಮಿಲಿಟರಿ ಬೇಸನ್ನು ತೆರವುಗೊಳಿಸಿ ಇರಾಕ್ನಿಂದ ಬಂದ ಮಿಲಿಷಿಯಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅಂತ ವರದಿಗಳು ಹೇಳ್ತಾ ಇವೆ. ಗೆಳೆಯರಲ್ಲಿ ತನ್ನದೇ ಆದ ಸೇನೆ, ಪೊಲೀಸರನ್ನ ಪ್ರತಿಭಟನೆಗಳ ದಮನಕ್ಕೆ ನಿಲ್ಲಿಸಿದ್ರೆ ಅಂತಾರಾಷ್ಟ್ರೀಯ ಸಮುದಾಯದ ಕಣ್ಣು ಬೀಳುತ್ತೆ. ಇರಾನ್ ಪ್ರತಿಭಟನೆಗಳನ್ನು ದಮನ ಮಾಡೋದಕ್ಕೆ ನರಹತ್ಯೆ ಮಾಡ್ತು ಅಂತ ಅನ್ನಿಸ್ಕೋಬೇಕಾಗತ್ತೆ. ಅದರಿಂದ ಮತ್ತಷ್ಟು ನಿರ್ಬಂಧಗಳು, ಮಾನವ ಹಕ್ಕುಗಳ ರಗಳೆಗಳು ಇವೆಲ್ಲ ಶುರು ಆಗತ್ವೆ. ಇದರ ಜೊತೆ ಪ್ರತಿಭಟನಾಕಾರರು ಇರಾನಿನ ಯುವಕರೇ. ಹೀಗಾಗಿ ಬಾಂಗ್ಲಾದಲ್ಲಾದಂತೆ ನಮ್ಮವರ ಮೇಲೆ ನಾವು ಗುಂಡು ಹಾರಿಸೋದಿಲ್ಲ ಅಂತ ಅಲ್ಲಿನ ಸೇನೆ, ಪೊಲೀಸರು ಹೇಳಿಬಿಟ್ರೆ ಅದು ಕೂಡ ಸಮಸ್ಯೆಗೆ ಕಾರಣ ಆಗತ್ತೆ. ಹಾಗಲ್ಲದೆ ಇರಾಕ್ನಿಂದ ಇಸ್ಲಾಮಿಕ್ ಆಡಳಿತಕ್ಕೆ ಅತ್ಯಂತ ನಿಷ್ಠರಾದ ಉಗ್ರರನ್ನ ಕರೆಸಿ ಅವರ ಮೂಲಕ ಪ್ರತಿಭಟನೆಗಳನ್ನು ದಮನ ಮಾಡಿಸ್ತಾ ಹೋದ್ರೆ, ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸ್ತಾ ಹೋದ್ರೆ ಅದು ಇರಾನ್ ಆಡಳಿತ ಮಾಡಿದ ನರಹತ್ಯೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಪ್ರತಿಭಟನೆಗಳು ನಡೆಯುವಾಗ ಉಗ್ರರು ಯಾರೋ ಈ ಕೃತ್ಯ ಮಾಡಿದ್ರು ಅಂತ ಸಮರ್ಥನೆ ಕೊಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಪಡೆಗಳು ಇರಾನಿನ ಆಡಳಿತಕ್ಕೆ ನಿಷ್ಠರಾಗಿರ್ತಾರೆ. ಹೀಗಾಗಿ ಖಮೇನಿ ಹೇಳಿದ್ದನ್ನೇ ಅವರು ಮಾಡ್ತಾ ಹೋಗ್ತಾರೆ. ಸೊ
ಆ ಪಡೆಗಳನ್ನು ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ ಅಂತ ಇಸ್ಲಾಮಿಕ್ ಆಡಳಿತದ ವಿರೋಧಿಗಳು ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ಇರಾನ್ಗೆ ನಿಯುಕ್ತಿಗೊಳ್ತಾ ಇರೋ ಈ ಉಗ್ರರಿಗೆ ತಿಂಗಳಿಗೆ $600 ಹಣವನ್ನು ವೇತನದ ರೂಪದಲ್ಲಿ ಇರಾನ್ ಕೊಡುತ್ತೆ. ಇವರು ಎತ್ತರದ ಪ್ರದೇಶಗಳಲ್ಲಿ ಕಟ್ಟಡಗಳ ಮೇಲೆ ನಿಂತು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ. ಇವರನ್ನ ಹೆಡ್ ಶೂಟರ್ಸ್ ಅಂತ ಕರೆಯಲಾಗ್ತಾ ಇದೆ. ಈ ಉಗ್ರರ ಕಾರಣಕ್ಕೆ ಅಲ್ಲಿ ಪ್ರತಿಭಟನಾಕಾರರ ಸಾವಿನ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರೋದು. ಗೆಳೆಯರೆ, ಸೋಮವಾರದ ಹೊತ್ತಿಗೆ ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 600ರಷ್ಟಿತ್ತು. ಮಂಗಳವಾರ ಬೆಳಗ್ಗೆ ಕೂಡ ಅದು 600-650 ಆಸುಪಾಸಲ್ಲೇ ಇತ್ತು. ಆದರೆ ಬುಧವಾರ ಸಂಜೆಯ ಹೊತ್ತಿಗೆ 2000 ಮುಟ್ಟಿತು. ಈಗ ಅಲ್ಲಿ ಸಾವಿನ ಸಂಖ್ಯೆ 3500 ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಈ ವಿಡಿಯೋ ನೋಡೋ ಹೊತ್ತಿಗೆ ಅದು 4500-5000 ಮುಟ್ಟಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇರಾನಿನ ಬೀದಿಗಳಲ್ಲಿ ಬಿದ್ದಿರೋ ಹೆಣಗಳನ್ನು ಸಾಗಿಸೋದಕ್ಕೆ ಗೂಡ್ಸ್ ವಾಹನಗಳನ್ನು ಬಳಸಲಾಗ್ತಾ ಇದೆ. ಸಾವಿಗೀಡಾದವರಲ್ಲಿ ಬಹುತೇಕರಿಗೆ ತಲೆಗೆ ಗುಂಡುಗಳು ತಗುಲಿವೆ. ಅಲ್ಲಿ ನಡೀತಾ ಇರೋದು ನಿಜಕ್ಕೂ ಒಂದು ದೊಡ್ಡ ಮಾರಣ ಹೋಮ. ಇನ್ನು ಇಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ನಿಲ್ಲಿಸಬೇಡಿ. ನೆರವು ಮಾರ್ಗ ಮಧ್ಯದಲ್ಲಿದೆ, ಅದು ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ನೆರವು ಈಸ್ ಆನ್ ದ ವೇ ಅಂತ ಹೇಳಿದ್ದ ಟ್ರಂಪ್ ನೆನ್ನೆ ಇದ್ದಕ್ಕಿದ್ದ ಹಾಗೆ ದನಿ ಬದಲಿಸಿದ್ದಾರೆ. ಇರಾನ್ ತನ್ನ ಪ್ರತಿಭಟನಾಕಾರರನ್ನ ಕೊಂದ್ರೆ ನಾವು ಸೇನಾ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಅಮೆರಿಕ ಹೇಳಿತ್ತು. ಹಾಗೆ ಹೇಳಿದ ಮೇಲೆ ಅಲ್ಲಿ ಪ್ರತಿಭಟನಾಕಾರರ ಹತ್ಯೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಯಿತು. ಜೊತೆಗೆ 20,000ಕ್ಕೂ ಹೆಚ್ಚು ಜನ ಪ್ರತಿಭಟನಾಕಾರರನ್ನ ಇರಾನ್ ಬಂಧಿಸಿದೆ. ಅವರಿಗೆ ಕೂಡ ಮರಣದಂಡನೆಯನ್ನು ವಿಧಿಸುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅನ್ನೋ ಸುದ್ದಿಗಳು ಬಂತು. ಈ ಮಧ್ಯೆ 26 ವರ್ಷದ ಇರ್ಫಾನ್ ಸೊಲ್ಟಾನಿ ಅನ್ನೋ ಪ್ರತಿಭಟನಾಕಾರನಿಗೆ ಬುಧವಾರ ಗಲ್ಲು ಶಿಕ್ಷೆ ವಿಧಿಸಬೇಕಿತ್ತು. ಆದರೆ ಅಷ್ಟರಲ್ಲಿ ಯಾರನ್ನಾದರೂ ಗಲ್ಲಿಗೆ ಹಾಕಿದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಅದಾದ ನಂತರ ಈಗ ಇರಾನ್ನ ಆಡಳಿತ ಗಲ್ಲು ಶಿಕ್ಷೆಗಳನ್ನು ಸ್ಥಗಿತಗೊಳಿಸಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಅದನ್ನು ಬುಧವಾರ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇರಾನ್ ಪ್ರತಿಭಟನಾಕಾರರನ್ನ ಗಲ್ಲಿಗೆ ಹಾಕೋದನ್ನ ನಿಲ್ಲಿಸಿದೆ. ಅಲ್ಲಿ ಯಾರನ್ನೂ ನೇಣಿಗೆ ಹಾಕ್ತಾ ಇಲ್ಲ, ಯಾರನ್ನೂ ಕೊಲ್ಲೋದಿಲ್ಲ ಅನ್ನೋ ಭರವಸೆ ಕೂಡ ಅಲ್ಲಿಂದ ಸಿಗ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಪ್ರತಿಭಟನಾಕಾರರಿಗೆ ಮರಣದಂಡನೆ ಕೊಡಬೇಕು ಅಂತ ನಾವು ಅಂದುಕೊಂಡೇ ಇರಲಿಲ್ಲ, ಹೀಗಾಗಿ ಯಾರನ್ನು ನೇಣಿಗೇರಿಸುವ ಅಗತ್ಯನೂ ಇಲ್ಲ, ಅಂಥ ಐಡಿಯಾನೂ ನಮಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಲ್ಲಿ ನೇಣಿಗೆ ಏರಿಸೋದಿಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕ ಇರಾನ್ ವಿರುದ್ಧ ಮೃದು ಧೋರಣೆಯನ್ನು ಅನುಸರಿಸುತ್ತಾ? ಗೆಳೆಯರೆ, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಅಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಅಮೆರಿಕ ಉತ್ಸುಕವಾಗಿದೆ ಅನ್ನೋದು ಸುಳ್ಳಲ್ಲ. ಇನ್ನು ಈಗಾಗಲೇ ದಕ್ಷಿಣ ಚೈನಾ ಸಮುದ್ರ ಹಾಗೂ ಇನ್ನಿತರ ಕಡೆಗಳಿಂದ ಅಮೆರಿಕದ ನೌಕಾಪಡೆಗಳಿಗೆ ಮಧ್ಯಪ್ರಾಚ್ಯದತ್ತ ಬರುವುದಕ್ಕೆ ತಿಳಿಸಲಾಗಿದೆ. USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ತನ್ನ ಡೆಸ್ಟ್ರಾಯರ್ಗಳು, ಅಟ್ಯಾಕಿಂಗ್ ವೆಸಲ್ಸ್ ಜೊತೆ ಮಧ್ಯಪ್ರಾಚ್ಯದ ಕಡೆಗೆ ಧಾವಿಸ್ತಾ ಇದೆ ಅಂತ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ಹಾಗೆ ಅಟ್ಲಾಂಟಿಕ್ನಿಂದ ಕೂಡ ಒಂದಷ್ಟು ಯುದ್ಧ ಹಡಗುಗಳನ್ನು ಮಧ್ಯಪ್ರಾಚ್ಯದ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ಡಿಯಾಗೋ ಗಾರ್ಸಿಯಾ ಬೇಸಲ್ಲಿನ ಚಟುವಟಿಕೆಗಳು ತೀವ್ರಗೊಳ್ತಾ ಇವೆ. ಅಲ್ಲಿ F-35 ಹಾಗೂ B-2 ಬಾಂಬರ್ಗಳು ಹಾರಾಡೋದಕ್ಕೆ ಶುರು ಮಾಡಿವೆ. ಇದರ ಜೊತೆ ಕತಾರಲ್ಲಿ, ಅಂದರೆ ಇರಾನ್ಗೆ ಅತ್ಯಂತ ಹತ್ತಿರದಲ್ಲಿನ ಅಮೆರಿಕದ ಏರ್ಬೇಸ್ ಕತಾರಲ್ಲಿದೆ ಅಲ್ವಾ, ಅದನ್ನು ಖಾಲಿ ಮಾಡಿಸಲಾಗ್ತಾ ಇದೆ. ಅಲ್ಲಿನ ಅಲ್ ಉದೈದ್ನಿಂದ ಅಮೆರಿಕದ ಒಂದಷ್ಟು ಸಿಬ್ಬಂದಿ ಹಾಗೂ ವಿಮಾನಗಳನ್ನು ಸ್ಥಳಾಂತರಗೊಳಿಸಲಾಗಿದೆ. ಇಲ್ಲಿ ಅಮೆರಿಕ ನಮ್ಮ ಮೇಲೆ ದಾಳಿಗೆ ಮುಂದಾದರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿನ ಅಮೆರಿಕನ್ ಬೇಸ್ಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿತ್ತು. ಈ ಹಿಂದೆ ಈ ಅಲ್ ಉದೈದ್ನ ಅಮೆರಿಕನ್ ಬೇಸ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಕೂಡ ಮಾಡಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅಮೆರಿಕ ತನ್ನ ಅತಿ ಮುಖ್ಯ ಯುದ್ಧ ವಿಮಾನಗಳು ಹಾಗೂ ಸಿಬ್ಬಂದಿಯನ್ನು ಅಲ್ ಉದೈದ್ನಿಂದ ಸ್ಥಳಾಂತರಗೊಳಿಸಿದೆ. ಹಾಗೆ ಸೌದಿ ಅರೇಬಿಯಾ ಇರಾನ್ ಮೇಲಿನ ದಾಳಿಗೆ ನಮ್ಮ ವಾಯು ಪ್ರದೇಶವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಅಮೆರಿಕದ ಚಟುವಟಿಕೆಗಳು ವೇಗ ಪಡ್ಕೊಳ್ತಾ ಇವೆ. ಬಲೂಚಿಸ್ತಾನದ ಪಾಕಿಸ್ತಾನಿ ಏರ್ ಬೇಸ್ಗಳಲ್ಲಿ ಅಮೆರಿಕದ ಪಡೆಗಳು ಬಂದು ಸೇರ್ತಾ ಇವೆ. ಹಾಗೆ ಇರಾನ್ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರ ಪಡೆಯೊಂದನ್ನು ಇರಾನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಅವರು ಪ್ರತಿಭಟನಾಕಾರರ ಜೊತೆ ಸೇರಿ ಅಲ್ಲಿ ಭದ್ರತಾ ಪಡೆಗಳ ಮೇಲೆ ಹಾಗೆ ಪ್ರತಿಭಟನಾಕಾರರ ಮೇಲೆ ಕೂಡ ಗುಂಡಿನ ದಾಳಿಯನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಕೂಡ ಸನ್ನದ್ಧ ಸ್ಥಿತಿಯಲ್ಲಿದೆ. ಬುಧವಾರ ರಾತ್ರಿ ಇರಾನ್ ತನ್ನ ವಾಯು ಪ್ರದೇಶದಲ್ಲಿ ಯಾವುದೇ ವಿಮಾನ ಹಾರಾಡದ ಹಾಗೆ ನೋಟಮ್ಮನ್ನು ಜಾರಿ ಮಾಡಿತು. ಹೀಗಾಗಿ ಏರ್ ಇಂಡಿಯಾ ಸೇರಿದ ಹಾಗೆ ಭಾರತದ ಒಂದಷ್ಟು ವಿಮಾನಗಳ ಸಂಚಾರಕ್ಕೆ ಅದು ತಡೆಯನ್ನುಂಟು ಮಾಡಿತ್ತು. ಆ ನಂತರ ಇರಾನ್ನ ವಾಯು ಪ್ರದೇಶದ ಮೇಲೆ ಯಥಾ ಪ್ರಕಾರ ವಿಮಾನಗಳ ಹಾರಾಟ ಶುರುವಾಯಿತು. ಹಾಗೆ ಭಾರತ ಸೇರಿದ ಹಾಗೆ ನಾನಾ ದೇಶಗಳು ಇರಾನ್ನಲ್ಲಿರುವ ತಮ್ಮ ಪ್ರಜೆಗಳನ್ನು ವಾಪಸ್ ಕರೆಸ್ಕೊಳ್ತಾ ಇವೆ.
ಈ ಮಧ್ಯೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದರೆ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತವೆ ಅಂತ ರಷ್ಯಾ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹೀಗೆ ಇರಾನ್ ಅನ್ನೋದು ಯಾವಾಗ ಬೇಕಾದರೂ ಯುದ್ಧಗ್ರಸ್ತ ಆಗಬಹುದು ಅನ್ನೋ ಸ್ಥಿತಿಲಿರುವಾಗ ವಾಷಿಂಗ್ಟನ್ ಪೋಸ್ಟ್ ಒಂದು ವಿಚಿತ್ರ ವರದಿಯನ್ನು ಪ್ರಕಟ ಮಾಡಿದೆ. ಗೆಳೆಯರೆ, ವಾಷಿಂಗ್ಟನ್ ಪೋಸ್ಟ್ನ ವರದಿಗಳು ಅಮೆರಿಕದ ಡೀಪ್ ಸ್ಟೇಟ್ ಹಾಗೂ ಅಜೆಂಡಾ ಡ್ರಿವನ್ ಅನ್ನೋದು ಬಹುತೇಕ ಗೊತ್ತಿರೋದೆ. ಇಂಥ ವಾಷಿಂಗ್ಟನ್ ಪೋಸ್ಟ್ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಹಾಗೂ ಇಸ್ರೇಲ್ ಒಂದು ಒಪ್ಪಂದಕ್ಕೆ ಬಂದಿವೆ. ಇರಾನ್ ಮೇಲೆ ಇಸ್ರೇಲ್ ಮೊದಲ ದಾಳಿ ಮಾಡೋದಿಲ್ಲ, ಹಾಗೆ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನೋ ಥರದ ಒಪ್ಪಂದವನ್ನ ರಷ್ಯಾ ಈ ಎರಡೂ ದೇಶಗಳ ನಡುವೆ ಮಾಡಿಸಿದೆ ಅನ್ನೋದು ಆ ವರದಿಯ ಸಾರಾಂಶ. ಇಲ್ಲಿ ಇರಾನ್ ಜೊತೆ ಇಸ್ರೇಲ್ ಇಂಥ ಒಪ್ಪಂದಗಳಿಗೆ ಮುಂದಾಗುವ ಸಾಧ್ಯತೆಗಳಿಲ್ಲ ಅಂತ ಅನಿಸಿದ್ರೂ ಕೂಡ ಇಸ್ರೇಲ್ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರವೇಶ ಮಾಡದ ಹಾಗೆ ಡೈವರ್ಟ್ ಮಾಡೋದಕ್ಕೆ ಇಂಥದ್ದೇನಾದರೂ ರಷ್ಯಾದ ಮೂಲಕ ಇಸ್ರೇಲ್ ಮಾಡಿಸಿರಬಹುದು ಅಂತ ಒಂದು ವರ್ಗ ಹೇಳುತ್ತೆ. ಇಲ್ಲಿ ಇಸ್ರೇಲ್ ಅಮೆರಿಕ ಜೊತೆ ರಷ್ಯಾನ ಕೂಡ ತುಂಬಾ ವಿಶ್ವಾಸದಲ್ಲೇ ಇಟ್ಕೊಂಡಿದೆ. ಇನ್ನು ಈ ಬಾರಿ ಇರಾನ್ ಮೇಲೆ ದಾಳಿ ಮಾಡಬೇಕು ಅನ್ನೋದಕ್ಕಿಂತ ಅಲ್ಲಿನ ಆಡಳಿತವನ್ನು ಬದಲಿಸಬೇಕು ಅನ್ನೋದು ಇಸ್ರೇಲ್ ಹಾಗೂ ಅಮೆರಿಕಗಳ ಅಜೆಂಡಾ. ಆಯತುಲ್ಲಾ ಅಲಿ ಖಮೇನಿಗೆ ವಯಸ್ಸಾಗಿದೆ. ಆತನ ಉತ್ತರಾಧಿಕಾರಿ ಯಾರು ಅನ್ನೋದಿನ್ನೂ ಅಲ್ಲಿ ನಿರ್ಧಾರ ಆಗಿಲ್ಲ. ಖಮೇನಿ ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡೋ ಮೊದಲೇ ಅಲ್ಲಿ ದಾಳಿ ನಡೆಸಿ ಆ ಆಡಳಿತವನ್ನ ಪದಚ್ಯುತಗೊಳಿಸಿದ್ರೆ ಇರಾನ್ ಅಮೆರಿಕದ ಹಿಡಿತಕ್ಕೆ ಸಿಗೋ ಸಾಧ್ಯತೆಗಳಿರುತ್ತವೆ. ಅಕಸ್ಮಾತ್ ಹಾಗಾಗದೇ ಇದ್ರೂ ಕೂಡ ಅಲ್ಲಿ ಅಂತಃಕಲಹ ಶುರುವಾಗುತ್ತೆ. ಅಷ್ಟಾದರೂ ಅವರ ನ್ಯೂಕ್ಲಿಯರ್ ಕಾರ್ಯಕ್ರಮ ಹಳ್ಳ ಹಿಡಿಯುತ್ತೆ. ಇರಾನ್ ಎಲ್ಲ ರೀತಿಯಲ್ಲೂ ಸಮಸ್ಯೆಗೀಡಾಗುತ್ತೆ. ಆದರೆ ಇದನ್ನು ಮಾಡೋದಕ್ಕೆ ಅಮೆರಿಕಾಗೆ ಈ ಬಾರಿ ಸಾಧ್ಯ ಆಗತ್ತಾ? ಇದು ಸದ್ಯದ ಪ್ರಶ್ನೆ. ಇರಾನಿನ ಜನ ಅಂತೂ ಅಮೆರಿಕ ಬರುತ್ತೆ, ಸಹಾಯ ಮಾಡುತ್ತೆ ಅಂತ ಕಾಯ್ತಾ ಇದ್ದಾರೆ. ತಮ್ಮ ಪ್ರತಿಭಟನೆಗಳ ಕಾವನ್ನ ಹೆಚ್ಚು ಮಾಡ್ಕೋತಾ ಇದ್ದಾರೆ. ಆದರೆ ಟ್ರಂಪ್ ಅನ್ನೋ ಈ ಅನ್ಪ್ರೊಡಿಕ್ಟಬಲ್ ಗಿರಾಕಿ ಇಲ್ಲಿ ಏನು ಮಾಡುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಗೆಳೆಯರೆ ಇರಾನ್ಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.